ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸ್ಮಾರ್ಟ್ ಬಜಾರ್ ಶಾಪಿಂಗಿಗೆ ಅಂತೇಳಿ ಬಂದಿದ್ದೀನಿ. ನೋಡ್ತಾ ಇದ್ದೀನಿ ಏನು ತೊಗೋಬೇಕು ಏನು ಅಂತೇಳಿ ಸ್ವಲ್ಪ ಕೆಲವೊಂದು ಐಟಮ್ಸ್ ತೊಗೋಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದೀನಿ. ಬ್ರಷ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಬ್ರಷ್ ಒಂದು ನೋಡ್ತಾ ಇದ್ದೆ. ಪರಿದು ಅನ್ನಪ್ರಾಶನ ಕಾರ್ಯಕ್ರಮ ಇತ್ತು, ಅದನ್ನು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ವಿ. ಅಲ್ಲಿಂದ ಬರ್ತಾ ಮತ್ತು ಹಾಗೆ ಸ್ವಲ್ಪ ಏನಾದರೂ ಬೇಕಾಗಿರೋ ಸಾಮಾನುಗಳೆಲ್ಲ ತಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ ನಾನು. ಈ ಸ್ಟೀಲ್ ಸಾಮಾನುಗಳು ಚೆನ್ನಾಗಿದ್ದಾವೆ. ಎಲ್ಲ ಪಾತ್ರೆಗಳು, ಕಡಾಯಿ ಎಲ್ಲ ನೋಡ್ತಾ ಇದ್ದೀನಿ. ನೋಡಿದರೆ ಚೆನ್ನಾಗಿದ್ದಾವೆ. ಟೀ ಪಾತ್ರೆ ಒಂದು ತಗೋಬೇಕಿತ್ತು. ಪ್ಲೇಟ್ ನೋಡ್ತಾ ಇದ್ದೀನಿ. ಈ ಥರದ್ದು ನನಗೆ ಬೇಕಿತ್ತು. ನಾನು ಬೆಳಗ್ಗೆನೇ ಸ್ವಲ್ಪ ಡಯಟ್ ಫುಡ್ಡಿಗೆಲ್ಲ ಸ್ವಲ್ಪ ಈ ಪ್ಲೇಟ್ ಆದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು 2 ತೊಗೊಂಡಿದ್ದೀನಿ. ಇಲ್ಲಿ ಹಿತ್ತಾಳೆ ಎಲ್ಲ ಪ್ಲೇಟ್ಗಳೆಲ್ಲ ಇದ್ದಾವೆ, ಚೆನ್ನಾಗೇನೋ ಇದ್ವು. ಆದರೆ ಅವನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಪದೇ ಪದೇ ಮತ್ತು ಅದನ್ನು ತೊಳಿತಾನೇ ಇರಬೇಕು, ಹುಣಸೆ ಹಣ್ಣು ಹಾಕಿ. ಅವೆಲ್ಲ ಕಷ್ಟ, ಮೇಂಟೈನ್ ಮಾಡೋದು ಕಷ್ಟ. ಅದಕ್ಕೆ ಸುಮ್ಮನೆ ಅದು ತೊಗೊಳ್ಲಿಲ್ಲ. ಕಪ್ಪುಗಳು ಎಲ್ಲ ಚೆನ್ನಾಗಿದ್ದಾವೆ. 2 ಬ್ರಷ್ ಇರೋದು ತೊಗೊಂಡೆ ಮತ್ತು 2 ಪ್ಲೇಟ್ ತೊಗೊಂಡಿದ್ದೀನಿ. ದೋಸೆ ಪ್ಲೇಟು ಮತ್ತು ಇದರಲ್ಲಿ ಕಡಾಯಿ ಮತ್ತು 2 ಒಂದೇ ಥರ ಶೇಪು ಕಡಾಯಿ 2 ಇರುತ್ತೆ. ಇದು 2 ಚೆನ್ನಾಗಿತ್ತು, ನೋಡ್ಕೊಂಡು ತೊಗೊಂಡೆ. ಇದೊಂದು 2 ತೊಗೊಂಡಿದ್ದೀನಿ. ಇದು ಚೆನ್ನಾಗೇ ಇದ್ದಾವೆ, ದಪ್ಪ ಟ್ರಿಪ್ಲೆ. ಇದೊಂದು ಪಾತ್ರೆ ತೊಗೊಂಡೆ, 2 ಪ್ಲೇಟ್ ತೊಗೊಂಡೆ, ಒಂದು ಆಮ್ಲೆಟ್ ಮಾಡೋ ಅಂಥದ್ದೊಂದು ಸ್ಟೀಲ್ದು ತೊಗೊಂಡಿದ್ದೀನಿ. ಇದು ಟೀ ಪಾತ್ರೆ ಶೇಪ್ ಚೆನ್ನಾಗಿದೆ, ನೋಡಿದರೆ ದಪ್ಪನೇ ಇದೆ. ಇದು ತೊಗೊಂಡಿದ್ದೀನಿ. ಈಗ ಮತ್ತು ಇವು ಪ್ಲಾಜೋ ಥರನೇ ಪ್ಯಾಂಟ್ಗಳು 3 ತೊಗೊಂಡಿದ್ದೀನಿ. ಇದು ಗ್ರೀನ್ ಕಲರ್ದು, ಸ್ವಲ್ಪ ಲೆಂತ್ ಜಾಸ್ತಿ ಆಗ್ಬೋದು. ಇದೊಂದು ತೊಗೊಂಡಿದ್ದೀನಿ. ಎಲ್ಲ 700 ಈ ಥರ ಇದೆ ರೇಟು. ಈ ಕಲರ್ ಒಂದು ಇರಲಿಲ್ಲ ನನ್ನ ಹತ್ರ, ಇದೊಂದು ತೊಗೊಂಡಿದ್ದೀನಿ. ಚೆನ್ನಾಗಿದ್ದಾವೆ, ಎಲ್ಲ ಕಾಟನ್ನು, ಆರಾಮ್ಸೆ ಜರ್ನಿಲೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದೀನಿ. 3 ಕಲರ್ ತೊಗೊಂಡಿದ್ದೀನಿ. ಒಂದು ಪಿಂಕು, ಒಂದು ಈ ಕಲರ್, ಒಂದು ಇನ್ನೊಂದು ಲೈಟ್ ಕಲರ್ ಒಂದು ತೊಗೊಂಡಿದ್ದೀನಿ. ಈ ಥರ ಇಷ್ಟು ಲೂಸ್ ಇರುತ್ತೆ ಅಂದರೆ ಏನು ನೀರಿಗೆ ಹಾಕಿದ ಮೇಲೆ ಏನು ಗತಿ ಆಗುತ್ತೋ ಗೊತ್ತಿಲ್ಲ. ನೋಡೋದ್ರಲ್ಲಿ ಇದೇನು ಶ್ರಿಂಕ್ ಆಗಲ್ಲ ಅನಿಸುತ್ತೆ. ಈ 3 ತೊಗೊಂಡೆ. ಇಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಸ್ಟೀಲ್ನ ಮಾತ್ರ ಸೂಪರಾಗಿದ್ದಾವೆ, ಯಾವುದು ಏನು ಕಂಪ್ಲೇಂಟ್ ಇಲ್ಲವೇ ಇಲ್ಲ. ಆಮೇಲೆ ಮನೇಲಿ ಹಾಕೊಳ್ಳೋದಕ್ಕೆ ಒಂದು ಜೊತೆ ಚಪ್ಪಲ್ ಕೂಡ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದಾಯಿತು. ಮುದ್ದೆ ಮಾಡೋದಕ್ಕೆಲ್ಲ ಬಾಣಲೆಗಳು ತುಂಬ ಚೆನ್ನಾಗಿದ್ದಾವೆ. ಓಕೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.